ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಕ್ಷೇತ್ರದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ನಡೆದ ಗರುಡೋತ್ಸವ. ವೈನತೆಯನ ಮೇಲೆ ಮಲಯಪ್ಪ ಸ್ವಾಮಿಯನ್ನು ಕಂಡು ಧನ್ಯರಾದ ಭಕ್ತಜನ. ಕಾರ್ತಿಕ ದೀಪೋತ್ಸವದಿಂದ ಮಿನುಗಿದ ತಿರುಮಲ ಕ್ಷೇತ್ರ. ಪೂರ್ಣಿಮೆ ಪರ್ವದಿನದಂದು ಸ್ವಾಮಿಗೆ ವಿಶೇಷ ಕೈಂಕರ್ಯ. ಉಡುಪಿಯ ಮಾಂಗೋಡು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶೋತ್ಸವ. ಕುತ್ಪಾಡಿಯಲ್ಲಿ ದೇವರಿಗೆ 1008 ಕಳಶಾಭಿಷೇಕ. ತಿರುಮಲ ಕ್ಷೇತ್ರದಲ್ಲಿ ಗುರುವಾರ ಸಂಜೆ ಶ್ರೀನಿವಾಸನ ಗರುಡೋತ್ಸವವು ಅದ್ದೂರಿಯಾಗಿ ನಡೆಯಿತು. ಪ್ರತಿ ತಿಂಗಳ ಪೌರ್ಣಿಮೆಯಂದು ಗರುಡೋತ್ಸವವನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ನಿಟ್ಟಿನಲ್ಲಿ ವೈನತೆಯನ ಮೇಲೆ ಶ್ರೀ ಮಲಯಪ್ಪ ಸ್ವಾಮಿಯು ಕಣ್ಣು ಕೋರೈಸುವ ಅಲಂಕಾರದಿಂದ ಕಂಗೊಳಿಸುತ್ತಾ ಭಕ್ತ ಕೋಟಿಗೆ ಅಭಯವನ್ನು ನೀಡಿದರು. ಹುಣ್ಣಿಮೆಯ ಪ್ರಯುಕ್ತ ನಡೆದ ಈ ವಿಶೇಷ ಗರುಡ ಸೇವೆಯ ನೇರ ಪ್ರಸಾರವನ್ನು ಎಸ್ವಿಬಿಸಿಯಲ್ಲಿ ವೀಕ್ಷಿಸಿದ ಭಕ್ತರು ಧನ್ಯರಾದರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೆಲೆಸಿರುವ ತಿರುಮಲ ಪುಣ್ಯಕ್ಷೇತ್ರ ಕಾರ್ತಿಕ ಪರ್ವ ದೀಪೋತ್ಸವದಿಂದ ದೇದೀಪ್ಯಮಾನವಾಗಿ ಪ್ರಕಾಶಿಸಿತು. ತಿರುಮಲ ತಿರುಪತಿ ದೇವಸ್ಥಾನ ಪ್ರತಿ ವರ್ಷ ಕಾರ್ತಿಕ ಪೌರ್ಣಮಿಯಂದು ವಾರ್ಷಿಕ ದೀಪೋತ್ಸವವನ್ನು ವೈಭವವಾಗಿ ನಿರ್ವಹಿಸುತ್ತದೆ. ಈ ಕ್ರಮದಲ್ಲಿ ಶ್ರೀವಾರಿಗೆ ಸಾಯಂಕಾಲ ಕೈಂಕರ್ಯಗಳು ನಿವೇದನೆಗಳನ್ನು ಸಮರ್ಪಿಸಿದ ನಂತರ ದೀಪೋತ್ಸವವನ್ನು ನಿರ್ವಹಿಸಿದರು. ಛತ್ರ ಚಾಮರ ಮಂಗಳ ವಾದ್ಯಗಳ ನಡುವೆ ಮೆರವಣಿಗೆಯಾಗಿ ವಿಮಾನ ಪ್ರದಕ್ಷಿಣೆಯಾಗಿ ಬಂದು ಆನಂದ ನಿಲಯದಲ್ಲಿ ಶ್ರೀನಿವಾಸ ಸ್ವಾಮಿಗೆ ಆರತಿಯನ್ನು ಸಮರ್ಪಿಸಿದರು. ತರುವಾಯ ಗರ್ಭಾಲಯ, ಉಪಾಲಯಗಳಲ್ಲಿ, ಮಂಟಪಗಳಲ್ಲಿ ಧ್ವಜಸ್ತಂಭ, ಬಲಿಪೀಠ, ಕ್ಷೇತ್ರ ಪಾಲಕರ ಸನ್ನಿಧಿ, ಮಹಾದ್ವಾರ, ಭೂವರಾಹಸ್ವಾಮಿ ಸನ್ನಿಧಿ, ಬೇಡಿ ಆಂಜನೇಯ ಸ್ವಾಮಿ, ಸ್ವಾಮಿ ಪುಷ್ಕರಣಿಯಲ್ಲಿ ದೀಪಗಳನ್ನು ಬೆಳಗಿದರು.
ಉಡುಪಿಯ ಕುತ್ಪಾಡಿಯಲ್ಲಿರುವ ಮಾಂಗೋಡು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವ ಬ್ರಹ್ಮ ಕಲಶೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ಮೊದಲಿಗೆ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಆಲಯ ಆವರಣದಲ್ಲಿ ಮಂಡಲವನ್ನು ರಚಿಸಿ 1008 ಕಳಶಗಳನ್ನು ಸ್ಥಾಪನೆ ಮಾಡಿದರು. ನಂತರ ಶ್ರೀ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ಪ್ರತಿಷ್ಠಾಪಿತ ಕಳಶದ ದ್ರವ್ಯಗಳಿಂದ ದೇವರಿಗೆ ಮಹಾಭಿಷೇಕವನ್ನು ಮಾಡಲಾಯಿತು. ಭಕ್ತಾದಿಗಳು ಈ ವಿಶೇಷ ಕೈಂಕರ್ಯದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ತರುವಾಯ ಶ್ರೀಪಾದರಿಗೆ ಪಾದಪೂಜೆಯನ್ನು ನಿರ್ವಹಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ವಡ್ಡರಹಳ್ಳಿಯ ಶ್ರೀ ರಾಘವೇಂದ್ರ ಲೇಔಟ್ನಲ್ಲಿರುವ ಶ್ರೀ ಕಾಮಧೇನು ಕ್ಷೇತ್ರದಲ್ಲಿ ಗುರುವಾರದ ವಿಶೇಷ ಪೂಜೆ. ರಾಘವೇಂದ್ರ ಸ್ವಾಮಿಗಳವರ ಒಂದು ವಿಶೇಷ ಸನ್ನಿಧಾನ. ಅವರ ಅಂತರಂಗ ಭಕ್ತರು ಯಾವುದೇ ಭಾಗದಲ್ಲಿ ಅವರ ಪ್ರೇರಣಾನುಸಾರ ಬೃಂದಾವನವನ್ನಾಗಲಿ ಅವರ ನಾಮಸ್ಮರಣೆ ಮಾಡಿದಂತಹ ಪುಸ್ತಕ ಬೃಂದಾವನವಾಗಲಿ ಹೀಗೆ ಮಾಡಿ ಅಲ್ಲಿ ಪೂಜಾ ಕೈಂಕರ್ಯವನ್ನು ಆಚರಿಸಿದ್ದೇ ಆದಲ್ಲಿ ಅಲ್ಲಿ ಕೂಡ ಅವರ ಸನ್ನಿಧಾನವಿದ್ದು ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ವಿಶೇಷವಾಗಿ ಕಾಮಧೇನು ಕ್ಷೇತ್ರವೇ ಸಾಕ್ಷಿ. ಇಲ್ಲಿ ವಿಶೇಷವಾಗಿ ಹೇಳುವುದಾದರೆ ನಿರಂತರವಾಗಿ ಭಕ್ತಜನ ಕೋಟಿ ರಾಘವೇಂದ್ರ ಸ್ವಾಮಿಗಳವರ ಯಾವ ನಾಮಾವಳಿ ಇದೆಯೋ ಆ ಅಷ್ಟಾಕ್ಷರ ಮಂತ್ರವನ್ನು, ಅಂದರೆ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರವನ್ನು, ಆ ಲೇಖನ ಯಜ್ಞವನ್ನು ತಮ್ಮ ಮನದಾಳದ ನೋವುಗಳನ್ನು, ಮನದಾಳದ ಅಭಿಷ್ಟಗಳನ್ನು ಗುರುರಾಯರಲ್ಲಿ ನಿವೇದನೆ ಮಾಡಿಕೊಳ್ಳೋದ್ರ ಮೂಲಕ ಯಾರೆಲ್ಲ ಅಂತರಂಗ ಭಕ್ತರು ಬರೆದಿರೋ ಆ ಪುಸ್ತಕ ಬೃಂದಾವನವೇ ಇವತ್ತು
ಕಾಮಧೇನು ಕ್ಷೇತ್ರದಲ್ಲಿ ಅದ್ಭುತವಾಗಿ ಪರಮ ಪವಿತ್ರವಾಗಿ ರಾಘವೇಂದ್ರ ಸ್ವಾಮಿ ವಿಶೇಷ ಸನ್ನಿಧಾನವಾಗಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದೆ. ಇದರ ಜೊತೆಗೆ ಪರಮಾತ್ಮನ ವಿಶೇಷವಾಗಿ ನಾವು ತುಪ್ಪದ ದೀಪವನ್ನು ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದಂಥ ಶ್ರೀರಾಮಚಂದ್ರನಿಗೆ ರಾಘವೇಂದ್ರ ಸ್ವಾಮಿಗಳ ಪುಸ್ತಕ ಬೃಂದಾವನಕ್ಕೆ ನಾವು ದೀಪವನ್ನು ಹಚ್ಚುವುದರ ಮೂಲಕ ಭಕ್ತಾದಿಗಳು ಅವರ ನಿವೇದನೆಗಳನ್ನು ರಾಯರಲ್ಲಿ ನೇರವಾಗಿ ಮಾಡಿಕೊಳ್ಳುವುದರ ಮೂಲಕ ಅವರ ಅಭಿಷ್ಟಗಳನ್ನು ನಿರಂತರವಾಗಿ ಕ್ಷಿಪ್ರವಾಗಿ ಅನುಗ್ರಹವನ್ನು ಪಡಿತಾ ಇದ್ದಾರೆ ಕಾಮಧೇನು ಕ್ಷೇತ್ರದಲ್ಲಿ. ಆದ್ದರಿಂದ ಈ ಒಂದು ಲೇಖನ ಯಜ್ಞ 2001ರಲ್ಲಿ ಪ್ರಾರಂಭವಾಗಿ 2009ರಲ್ಲಿ ಕಾಮಧೇನು ಕ್ಷೇತ್ರದಲ್ಲಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಇದು ವಿಶ್ವದಲ್ಲಿಯೇ ಮೊಟ್ಟಮೊದಲ ಬಾರಿಗೆ 108 ಕೋಟಿ ಶ್ರೀ ರಾಘವೇಂದ್ರಾಯನ ಅಷ್ಟಾಕ್ಷರ ಮಹಾಯಜ್ಞದ ಪುಸ್ತಕ ಬೃಂದಾವನವನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಪ್ರತಿ ಗುರುವಾರ ಹಾಗೂ ಭಾನುವಾರಗಳಂದು ಸಹಸ್ರಾರು ಜನ ಭಕ್ತಾದಿಗಳು ಬಂದು ಆ ಪುಸ್ತಕ ಬೃಂದಾವನಕ್ಕೆ ತುಪ್ಪದ ದೀಪವನ್ನು ಹಚ್ಚುವುದರ ಮೂಲಕ ಅವರ ಮನೋ ಅಭಿಷ್ಟಗಳನ್ನು ಈಡೇರಿಸ್ಕೊತಾ ಇದ್ದಾರೆ. ಕೋಲಾರ ನಗರದಲ್ಲಿರುವ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವದೀಪೋತ್ಸವವು ವೈಭವದಿಂದ ನಡೆಯಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಮೂಲ ಮೂರ್ತಿಗಳನ್ನು ವಿಶೇಷವಾಗಿ ಅಲಂಕರಿಸಿ ದೀಪ ಪೂಜೆಯನ್ನು ಸಲ್ಲಿಸಿ ದೀಪೋತ್ಸವವನ್ನು ಮಾಡಲಾಯಿತು. ಬಳಿಕ ದೇವರಿಗೆ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಿದರು. ಈ ಕಾರ್ಯಕ್ರಮದಲ್ಲಿ ಕೋಲಾರದ ತಹಸೀಲ್ದಾರರು ಸೇರಿದಂತೆ ಅನೇಕ ಮಂದಿ ಭಕ್ತರು ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಹುಣ್ಣಿಮೆ ಪ್ರಯುಕ್ತ ವಿಶೇಷ ಅಭಿಷೇಕ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿ ಹಾಗೂ ಸದ್ಗುರು ತಾತಯ್ಯನವರ ಉತ್ಸವ ವಿಗ್ರಹವನ್ನು ಸ್ನಾನಪೀಠದಲ್ಲಿ ಆಸೀನಗೊಳಿಸಿದರು. ಬಳಿಕ ಪಂಚಾಮೃತ ಹಾಗೂ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಲಾಯಿತು. ತರುವಾಯ ಅರಿಶಿನ, ಕುಂಕುಮ, ತುಳಸಿ ಮಾಲೆಯನ್ನು ಸಮರ್ಪಿಸಿ ಕರ್ಪೂರದಾರತಿಯನ್ನು ಬೆಳಗಿದರು. ಆ ಬಳಿಕ ಪ್ರಧಾನ ಕಳಶ ಜಲದಿಂದ ಮಹಾಭಿಷೇಕವನ್ನು ನಿರ್ವಹಿಸಿದರು.
ಕೋಲಾರ ನಗರದ ದೊಡ್ಡಪೇಟೆಯಲ್ಲಿ ನೆಲೆಸಿರುವ ಪುರಾತನ ಶ್ರೀ ದೊಡ್ಡ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವು ವೈಭವದಿಂದ ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಆಲಯ ಆವರಣದಲ್ಲಿ ಏರ್ಪಡಿಸಲಾದ ವೇದಿಕೆಯಲ್ಲಿ ಸರ್ವಾಲಂಕೃತ ಸೀತಾರಾಮ ಲಕ್ಷ್ಮಣ ಹನುಮಾನ್ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ನಂತರ ತಾಳಮೇಳಗಳು ಮಂಗಳವಾದ್ಯಗಳ ನಡುವೆ ಆಗಮೋಕ್ತವಾಗಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಯಿತು. ಬಳಿಕ ಪುಷ್ಪಾರ್ಚನೆ ಹಾಗೂ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಚಾಮರಾಜನಗರದ ಉಮ್ಮತ್ತೂರು ಗ್ರಾಮದಲ್ಲಿ ಶ್ರೀ ಬಾಲಭುವನೇಶ್ವರಿ ಸಮೇತ ಶ್ರೀ ಭುಜಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವದೀಪೋತ್ಸವ ವಿಜೃಂಭಣೆಯಿಂದ ಜರುಗಿತು. ಈ ನಿಮಿತ್ತ ದೇವರನ್ನು ಆಕರ್ಷಕವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಪ್ರಧಾನ ದೀಪವನ್ನು ಬೆಳಗುವ ಮೂಲಕ ದೀಪೋತ್ಸವವನ್ನು ನೆರವೇರಿಸಿದರು. ಕೋಲಾರ ನಗರದ ಕೋಟೆಯಲ್ಲಿರುವ ಶ್ರೀ ಶಂಕರ ಮಠದಲ್ಲಿ ಶ್ರೀ ದತ್ತಾತ್ರೇಯ ಜಯಂತಿ ಉತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಮೊದಲಿಗೆ ಮಠದಲ್ಲಿರುವ ಶ್ರೀ ಶಂಕರಾಚಾರ್ಯರಿಗೆ ಅಭಿಷೇಕವನ್ನು ಮಾಡಲಾಯಿತು. ಬಳಿಕ ಕಳಶ ಪೂಜೆ, ಪಂಚಗವ್ಯ ಪೂಜೆಯೊಂದಿಗೆ ನೂತನ ದತ್ತಾತ್ರೇಯ ಉತ್ಸವ ಮೂರ್ತಿಗೆ ಸಂಪ್ರೋಕ್ಷಣಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ನಂತರ ಉಪಾಲಯದಲ್ಲಿರುವ ಶ್ರೀ ದತ್ತಾತ್ರೇಯ ಸ್ವಾಮಿ ಹಾಗೂ ಪಂಚಲೋಹದ ಮೂರ್ತಿಗೆ ಅಭಿಷೇಕವನ್ನು ನಿರ್ವಹಿಸಲಾಯಿತು.
ಹೊಸೂರು ಪೆರಿಯಾರ್ ನಗರದಲ್ಲಿರುವ ದೈವಾಣಿ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಲಯದಲ್ಲಿ ಕಾರ್ತಿಕ ದೀಪೋತ್ಸವದ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಇದರ ಅಂಗವಾಗಿ ದೇವರಿಗೆ ಪಂಚಾಮೃತಗಳು, ಪರಿಮಳ ದ್ರವ್ಯಗಳಿಂದ ಅಭಿಷೇಕವನ್ನು ನಿರ್ವಹಿಸಲಾಯಿತು. ತರುವಾಯ ದೇವರನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಬಳಿಕ ದೀಪೋತ್ಸವವು ಶಾಸ್ತ್ರೋಕ್ತವಾಗಿ ಜರುಗಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ವಿಶೇಷ ಉತ್ಸವದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಬೆಂಗಳೂರಿನ ಶಿವಾಜಿನಗರದ ದಂಡುಮಾರಿಯಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ನಿಮಿತ್ತ ಅಮ್ಮನವರನ್ನು ಸಕಲ ವಸ್ತ್ರಾಭರಣಗಳು, ಪರಿಮಳಭರಿತ ಪುಷ್ಪಮಾಲೆಗಳಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಕರ್ನಾಟಕ ಗಡಿ ಭಾಗದ ಹೊಸೂರು ರಾಮನಗರದಲ್ಲಿರುವ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ 108 ಶಂಖಾಭಿಷೇಕವನ್ನು ವೈಭವವಾಗಿ ನಿರ್ವಹಿಸಲಾಯಿತು. ಈ ನಿಮಿತ್ತ ಆಲಯ ಆವರಣದಲ್ಲಿ 108 ಶಂಖಗಳನ್ನು ಅಲಂಕರಿಸಿ ವೇದ ಪಂಡಿತರು ರುದ್ರವೇದಿ ಬೆಂಗಳೂರಿನ ದೊಮ್ಮಸಂದ್ರದ ಶ್ರೀ ರಾಮಾಂಜನೇಯ ಕ್ರೀಡಾಂಗಣದಲ್ಲಿ ಶ್ರೀ ಶ್ರೀ ಮುರಳೀಧರ್ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ರಾಮನಾಮ ಮಹಾಮಂತ್ರ ನಾಮ ಸಂಕೀರ್ತನೆ ಸಾಮೂಹಿಕ ಪ್ರಾರ್ಥನೆಯನ್ನು ಆಯೋಜಿಸಲಾಗಿದ್ದು, ಆ ಕುರಿತಾದ ಮಾಹಿತಿಯನ್ನು ಕಾರ್ಯಕ್ರಮದ ಆಯೋಜಕರಾದ ನಾಮಶೇಖರ್ ಅವರು ಎಸ್ವಿಬಿಸಿಯೊಂದಿಗೆ ಹಂಚಿಕೊಂಡರು. ಲೋಕ ಕಲ್ಯಾಣಾರ್ಥಕವಾಗಿ ಲೋಕದಲ್ಲಿ ಶಾಂತಿ ನೆಲೆಸಲು, ಎಲ್ಲರಿಗೂ ಎಲ್ಲ ರೀತಿಯಾದಂತಹ ಭಾಗ್ಯ ಲಭಿಸಲು ಮಹಾರಣ್ಯಂ ಶ್ರೀ ಶ್ರೀ ಮುರಳೀಧರ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಮಹಾಮಂತ್ರ ನಾಮ ಸಂಕೀರ್ತನೆಯ ಸಾಮೂಹಿಕ ಪ್ರಾರ್ಥನೆಯನ್ನು ಕಲ್ಪತರು ದಿನ ಜನವರಿ 1, 2023 ಭಾನುವಾರ ಸಂಜೆ 4ರಿಂದ 7 ಗಂಟೆಯವರೆಗೆ ದೊಮ್ಮಸಂದ್ರದ ಶ್ರೀ ರಾಮಾಂಜನೇಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಸಾವಿರಾರು ಭಕ್ತರು ಈ ಒಂದು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವು ಎಲ್ಲ ಈ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಏನೇ ಒಂದು ಪ್ರಾರ್ಥನೆ ಇದ್ರೇನು ಈ ಸಾಮೂಹಿಕ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಎಲ್ಲಾ ಪ್ರಾರ್ಥನೆಗಳು ಖಂಡಿತವಾಗಿಯೂ ನೆರವೇರುತ್ತೆ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಈ ಹರೇ ರಾಮ ಮಹಾಮಂತ್ರವನ್ನ ಜಪಿಸೋಣ. ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗೋಣ. ಕರ್ನಾಟಕ ಗಡಿ ಭಾಗ ಹೊಸೂರಿನ ಪ್ರಸಿದ್ಧ ಶ್ರೀ ರಾಹು, ಶ್ರೀ ಕೇತು, ಅಥರ್ವಣ ಶ್ರೀ ಮಹಾಪ್ರತ್ಯಂಗಿರ ದೇವಸ್ಥಾನದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ವಿಶೇಷ ಹೋಮ ಹವನಾದಿಗಳನ್ನು ನಿರ್ವಹಿಸಲಾಯಿತು. ಈ ನಿಮಿತ್ತ ಆಲಯ ಯಾಗಶಾಲೆಯಲ್ಲಿ ಪ್ರತ್ಯಂಗಿರ ದೇವಿ ಹೋಮವನ್ನು ನಿರ್ವಹಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಆನಂತರ ಶ್ರೀ ಪ್ರತ್ಯಂಗಿರ ದೇವಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ ಉಡುಪಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಕಿಶೋರ ಯಕ್ಷಗಾನ 2022ರಲ್ಲಿ ಶೆಟ್ಟಿಬೆಟ್ಟು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಸೀತಾ ಕಲ್ಯಾಣ ಹಾಗೂ ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ಪಾಂಚಜನ್ಯ ಯಕ್ಷಗಾನ ಪ್ರದರ್ಶನಗೊಂಡಿತು. ಕೇಳುವುದು ಮಾತ್ರ ಗುಣಶರದಿ ನೀನೇ ಸತತ ಗುಣಶರದಿ ನೀನೇ ಸತತ ಬೆಂಗಳೂರಿನ ಕೆಂಪಾಪುರ ಅಗ್ರಹಾರದಲ್ಲಿರುವ ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಶಿವದೀಪೋತ್ಸವದ ನಿಮಿತ್ತ ವಿದುಷಿ ದಿವ್ಯಾ ಗಿರಿಧರ್ ಅವರಿಂದ ಸಂಗೀತ ಕಾರ್ಯಕ್ರಮವು ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.